ವಾಲ್ಮೀಕಿ ನಿಗಮದ ಖಜಾನೆಗೆ ಏನು ಕನ್ನ ಹಾಕಿ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ನಾಗೇಂದ್ರ ವಿರುದ್ಧ ಅಶೋಕ್ ಕಿಡಿಕಾರ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದ ಖಜಾನೆಗೆ ಕನ್ನ ಹಾಕಿ ಲೂಟಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ನಾಗೇಂದ್ರ ವಿರುದ್ಧ ಅಶೋಕ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗೇಂದ್ರ ಬದಲು ಬೇರೆಯವರಿಗೆ ಸ್ಥಾನ ಕೊಡಲಿ, ಸಿಬಿಐ ತನಿಖೆ ಮಾಡದೆ ಚಾರ್ಜ್ ಶೀಟ್ ಹಾಕಿದ್ರ, ಹಣ ಕದ್ದಿದ್ದಕ್ಕೆ ತಾನೇ ಸಿಬಿಐ ಕೇಸ್ ಹಾಕಿರೋದು, ಆದಷ್ಟು ಬೇಗ ನಾಗೇಂದ್ರ ರಾಜೀನಾಮೆ ಪಡೀರಿ, ನಾವು ಬರ ಹಾಗೂ ಟೌನ್ಶಿಪ್ ವಿಚಾರ ಏನಿದೆ ಅದರ ಬಗ್ಗೆ ಚರ್ಚೆ ಮಾಡಬೇಕಿದೆ. ಸಿಎಂ ನಾಗೇಂದ್ರ ರಾಜೀನಾಮೆಗೆ ಏನು ಸಿಎಂ ಅವರು ಏನಿದ್ದಾರಲ್ಲ ಅವರನ್ನ ರಾಜೀನಾಮೆಯನ್ನು ಸಿಎಂ ಅವರು ಪಡೆದುಕೊಳ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸವಿದೆ ಅಂತೇಳಿ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಸಿಎಂ ನಾಗೇಂದ್ರ ರಾಜೀನಾಮೆ ಪಡೆಯೋ ವಿಶ್ವಾಸ ನಮಗಿದೆ ಅಂತ ಹೇಳಿ ಅವರು ಹೇಳ್ತಾ ಇರೋದು. ಬೆಂಗಳೂರಿನಲ್ಲಿ ಅಶೋಕ್, ವಿಪಕ್ಷ ನಾಯಕ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ ನೋಡಿ, ಅಶೋಕ್ ಅವರು ಕಿಡಿಕಾರ್ತಾ ಇದ್ದಾರೆ ನಾಗೇಂದ್ರ ವಿರುದ್ಧ. ಅವರ ರಾಜೀನಾಮೆಯನ್ನು ಪಡೆಯಿರಿ, ಬೇರೆಯವರಿಗೆ ಅವರ ಬದಲು ನೀವು ಸಚಿವ ಸ್ಥಾನವನ್ನು ಕೊಡಿ ಅಂತ ಹೇಳಿ ಅಶೋಕ್ ಅವರು ಆಗ್ರಹಿಸ್ತಾ ಇದ್ದಾರೆ. ನಾಗೇಂದ್ರ ಅವರು ಇಡಿ ಸಿಬಿಐ ಎಲ್ಲ ಪೊಲಿಟಿಕಲಿ ಮೋಟಿವೇಟೆಡ್ ಅಂದರೆ ಅವೆಲ್ಲ ಇವತ್ತಿಂದ ಏನಿರೋವಲ್ಲ, 50 ವರ್ಷದಿಂದನೂ ಇಡಿನೂ ಇದೆ, ಸಿಬಿಐ ಇದೆ. ಅವಾಗೇನು ಅವು ಪೊಲಿಟಿಕಲ್ ಆಗಿತ್ತ, ನಾನ್ ಪೊಲಿಟಿಕಲ್ ಆಗಿತ್ತ, ಸುಮ್ಮನೆ ಸಿಕ್ಕಾಕ್ಕೊಂಡಿದ್ದಾರೆ. ಆಪಾದನೆ ಮಾಡೋ ಅಂಥದ್ದು ಕಳಂಕಿತ ಒಬ್ಬ ಸಚಿವನಿಗೆ ಗೌರವ ತರೋದಲ್ಲ. ಇಲ್ಲಿ ಪ್ರಮುಖವಾಗಿ ಹಂಗಾರೆ 187 ಕೋಟಿ ಹೆಂಗೋಯ್ತು? ಅವದೇ ಇಲಾಖೆಯಲ್ಲಿ 187 ಕೋಟಿ ಹೋಗಿದ್ದಕ್ಕೆ ನಾಗೇಂದ್ರನ ಅಕೌಂಟ್ಗೆ 1.2 crores ಬಂದಿದೆಯಲ್ಲ, ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹೋಗಿದೆ, ಅವ್ರ ಸಂಬಂಧಿಗಳ ಅಕೌಂಟ್ಗೆ ಹೋಗಿದೆ. ಆ ಸಂಬಂಧಿನೂ ಒಪ್ಕೊಂಡಿದ್ದಾರೆ, ನಾಗೇಂದ್ರನೇ ಕೊಟ್ಟಿರೋದು ಅಂತ ಸಿಬಿಐ ಚಾರ್ಜ್ ಶೀಟಲ್ಲಿ ಅವರೇ ಒಪ್ಕೊಂಡಿದ್ದಾರೆ, ಸ್ಟೇಟ್ಮೆಂಟೇ ಮಾಡಿದ್ದಾರೆ. ಮತ್ತು ಈ ಹಣ 600 ಅಕೌಂಟ್ಗೆ ಡಿವೈಡ್ ಆಗಿದೆ. ಇಲಾಖೆ ಹಣ 600 ಅಕೌಂಟ್ಗೆ ಡಿವೈಡ್ ಆಗೋಕ್ಕೆ ಅಂದರೆ ಮಂತ್ರಿ ಸಹಾಯ ಇಲ್ದಿರ ಹೆಂಗಾಗ್ತೈತೆ? ಮಂತ್ರಿ ಡೈರೆಕ್ಷನ್ ಇಲ್ದಿರ ಈ 600 ಅಕೌಂಟ್ ಹೆಂಗೆ ಓಪನ್ ಆಗ್ತೈತೆ? ಮತ್ತು ಅವ್ರ ಶಿಷ್ಯ ನೆಕ್ಕುಂಡಿ ನಾಗರಾಜ್, ಅವ್ರ ರೈಟ್ ಹ್ಯಾಂಡು, ಅವನ ಅಕೌಂಟ್ಗೆ ದುಡ್ಡು ಹೋಗಿದೆ. ಈ ದುಡ್ಡೆಲ್ಲ ಆಂಧ್ರಾಗೆ ಹೋಗಿ, ಅಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಹೋಗಿ, ಅಲ್ಲಿಂದ ಎಲ್ಲ ಮತ್ತೆ ಬಳ್ಳಾರಿಗೆ ಬಂದಿದೆ. ಯಾಕೆ ಬೇರೆ ಕಡೆ ಹೋಗೋಕ್ಕಾಗ್ತಾ ಇರಲ್ಲ? ಬಳ್ಳಾರಿ ಬಿಟ್ಟು ಬೇರೆ ಜಿಲ್ಲೆಗಳು ಯಾವುದು ಕರ್ನಾಟಕದಲ್ಲಿ ಇಲ್ಲಲ್ಲ, ಬರಬೇಕಾಯ್ತು. ಬೇರೆ ಕಡೆ ಮೈಸೂರಿಗೆ ಹೋಗ್ಬೇಕಾಯ್ತು, ಬೆಳಗಾವಿಗೆ ಹೋಗ್ಬೇಕಾಯ್ತು. ಯಾಕೆ ಬಳ್ಳಾರಿಗೆ ಯಾಕೆ ಬಂದಿದೆ ದುಡ್ಡು? ಇವರ